ಬೈ ಚಾನ್ಸ್ ರೈಟ್ ಸೈಡ್ ಅಲ್ಲಿ ಇದ್ದೀರಾ, ಲೆಫ್ಟ್ ಹೋಗ್ಬೇಕು. ಒಂದ್ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ಬಿಟ್ಟು ಗಾಡಿ ಎಲ್ಲ ಹೋದ್ಮೇಲೆ ಹೆಣ್ಮಗು ನೀವ್ ಸಡನ್ ಆಗಿ ರೈಟ್ ಹೋಗ್ಬೇಕು. ಹೆಂಗೆ ಹಿಂದೆ ಬರೋನ್ಗೆ ಹೇಳ್ತೀರಾ? ಕೈ ತೋರಿಸ್ತೀನಿ. ಯಾವ ಕೈ? ಎಡಗೈ. ಎಡಗೈ. ಬಲ್ಗಡೆ ಹೋಗ್ಬೇಕು ಅಂದ್ರೆ ಎಡಗೈ ತೋರಿಸ್ತಾರಂತೆ. ಯೂಟರ್ನ್ ಮಾಡ್ಬೇಕು ಅಂದ್ರೆ ಯಾವ ಕಡೆ ಇಂಡಿಕೇಟರ್ ಹಾಕ್ತೀರಾ? ಲೆಫ್ಟ್. ಹೊಡರ ಚಪ್ಪಾಳೆ. ಲೆಫ್ಟ್ ಸೈಡ್ ಬನ್ನಿ ಅಂತ ಕೈ ತೋರಿಸ್ತೀನಿ. ಸಳಿ ತಿರುಗ್ಬಿಟ್ಟು ಸ್ಮೈಲ್ ಮಾಡಿದ್ರೆ ಅವ್ರು ಯಾವ ಕಡೆಯಿಂದ ಓವರ್ಟೇಕ್ ಮಾಡ್ತೀರಾ? ಲೆಫ್ಟ್ ಸೈಡ್. ಲೆಫ್ಟ್ ಸೈಡ್. ಲೆಫ್ಟ್ ಸೈಡ್ ಅಂದ್ರೆ ಲೈಕ್ ಏನಾದ್ರು ಕೊಚ್ಚೆ ನೀರೇನಾದ್ರು ಕೊಚ್ಚೆ ನೀರು. ರೆಸ್ಟ್ ರೂಮ್. ಹೈವೇಸ್. ಎಕ್ಸ್ಲಾಮೆಟ್ರಿ. ದಯವಿಟ್ಟು ನೀವು ಇನ್ಮೇಲೆ ಗಾಡಿ ಓಡಿಸ್ಬೇಡಿ. ನನಗೆ ಹಾರ್ಟ್ ಅಟ್ಯಾಕ್ ಓಡಿಸ್ಬಿಟ್ರಿ. ಹೆಣ್ಮಕ್ಳು ಹಿಂಗೆ ಆನ್ಸರ್ ಮಾಡಿಲ್ಲ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋ ಸಿಕ್ಕಾಬಡೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಹಾಗೆ ನಮ್ಮ ಜನರಿಗೆ ಒಂದು ಅವೇರ್ನೆಸ್ ಮೂಡಿಸ್ಬೇಕು ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈಗ ನಾನು ನಮ್ಮ ಮಹಾಜನತೆ ಹತ್ರ ಹೋಗಿ ಒಂದಿಷ್ಟು ಇಂಟ್ರೆಸ್ಟಿಂಗ್ ಆಗಿರೋ ಪ್ರಶ್ನೆಗಳನ್ನ ಕೇಳ್ತೀನಿ. ಏನ್ ಕೇಳ್ತೀನಿ, ಅದಕ್ಕೆ ಅವ್ರು ಹೇಗೆಲ್ಲ ಉತ್ತರ ಕೊಡ್ತಾರೆ ಅಂತ ಮುಂದೆ ನಿಮ್ಗೆ ಗೊತ್ತಾಗುತ್ತೆ. ಇವಾಗ ವಿಡಿಯೋ ಶುರು ಮಾಡೋಣ ಬನ್ನಿ. ಗಾಡಿ ಓಡಿಸ್ತಾ ಇದೀರಲ್ಲ, ಚೆನ್ನಾಗಿ ಓಡಿಸ್ತೀರಾ? ಗೊತ್ತಿಲ್ಲ. ಓಕೆ, ಡಿ ಎಲ್ ಇದೆಯಾ? ಇದೆ. ನಿಜವಾಗ್ಲೂ ಇದೆ. ಕಾಸು ಕೊಟ್ಟು ಡಿ ಎಲ್ ನ ತಗೊಂಡ್ರಾ? ಇಲ್ಲ, ಸೀರಿಯಸ್ಲಿ ನಾನೇ ಮಾಡ್ಸಿದ್ದೆ. ನೀವೇ ಉಳ್ಳಲ್ಲಿ ನಾನೇ ಹೋಗಿ ಮಾಡ್ಸಿದ್ದೆ. ನೀವೇ ಮಾಡ್ಸಿದ್ದು? ಅಂದ್ರೆ ಅಲ್ಲಿ ಹೋಗ್ಬಿಟ್ಟು ಟೆಸ್ಟ್ ತಗೊಂಡು ಟೆಸ್ಟ್ ಎಲ್ಲ ಬರ್ದ್ರಾ? ಓಕೆ, ಇವತ್ತು ಆಕ್ಚುಲಿ ಒಂದು ಕಾನ್ಸೆಪ್ಟ್ ಮಾಡ್ತಾ ಇದೀನಿ. ನಾನು ಒಂದಿಷ್ಟು ಕ್ವಶನ್ಸ್ಗಳನ್ನ ಕೇಳ್ತೀನಿ. ನೀವು ಗಾಡಿ ಓಡಿಸ್ಬೇಕಾದ್ರೆ ಅದನ್ನ ಹೆಂಗ್ ಮಾಡ್ತೀರಾ ಅನ್ನೋದು ಆನ್ಸರ್ಗಳನ್ನ ಹೇಳ್ತಾ ಹೋಗ್ಬೇಕು. ಓಕೆನಾ? ಇವರಿಬ್ರು ಎಂತ ರೈಡರ್ಸ್ ಅಂದ್ರೆ ನನ್ನ ಹತ್ರ ಮಾತಾಡ್ಬೇಕಾದ್ರೂ ಹೆಲ್ಮೆಟ್ ತೆಗಿತಾ ಇಲ್ಲ. ಐ ಅಪ್ರಿಶಿಯೇಟ್. ಎಷ್ಟೊಂದು ಜನ ಹೆಲ್ಮೆಟ್ ಹಾಕಲ್ಲ, ಹಂಗೆ ಓಡಿಸ್ತಾರೆ. ಇವ್ರು ಅವೆಲ್ಲ ಹೇಳ್ದಂಗೆ ಇವ್ರ ಹತ್ರ ಡಿ ಎಲ್ ಇದೆ ಅಂತೆ. ಅದು ಎಕ್ಸಾಮ್ ಬರ್ದು ಡಿ ಎಲ್ ನ ತಗೊಂಡಿದ್ದಾರೆ. ಇವಾಗ ನಾನು ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ, ನೋಡೋಣ ಎಷ್ಟು ಹಾನೆಸ್ಟ್ ಆಗಿ ಎಕ್ಸಾಮ್ ನ ಪಾಸ್ ಆಗಿದ್ರ ಅಂತ ಇವಾಗ ಗೊತ್ತಾಗುತ್ತೆ. ನನ್ಗೆ ಅಲ್ಲ, ಎಲ್ರಿಗೂ ಗೊತ್ತಾಗುತ್ತೆ. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ನೀವೀಗ ಗಾಡಿನಲ್ಲಿ ಮುಂದೆ ಹೋಗ್ತಾ ಇದೀರಾ, ಹಿಂದ್ಗಡೆ ನಾನೇ ಬರ್ತಾ ಇದೀನಿ. ನೀವ್ ಇವಾಗ ರೈಟ್ ಹೋಗ್ಬೇಕು. ಹೆಂಗೆ ಹ್ಯಾಂಡ್ ಸಿಗ್ನಲ್ ಮಾಡಿ ತೋರಿಸ್ತೀರಾ? ರೈಟ್ ಸೈಡ್. ಇವ್ರು ಹಿಂದೆ ಕೂತಿರ್ತಾರಲ್ಲ ಅವ್ರಿಗೆ ಹೇಳ್ತೀನಿ. ರೈಟ್ ಸೈಡ್ ಅವ್ರು ನಿಮ್ಗೆ ಹೇಳ್ತಾರಂತೆ, ನೀವ್ ಹೆಂಗ್ ತೋರಿಸ್ತೀರಾ? ಹಿಂಗೆ ಹೆಂಗೆ? ಗುಡ್, ಕರೆಕ್ಟ್ ಆನ್ಸರ್, ತಪ್ಪೇ ಇಲ್ಲ. ಈಗ ನೀವು ಲೆಫ್ಟ್ಗೆ ಹೋಗ್ಬೇಕು. ಏನ್ ಮಾಡ್ತೀರಾ? ಲೆಫ್ಟ್ ಹ್ಯಾಂಡ್. ತಿರ್ಸ್ತೀನಿ, ಅವ್ನ್ಗೆ ಹೇಳೋ ಹಿಂದೆ ಬರ್ತಾರಂಗೆ ನಾನು ಲೆಫ್ಟ್ಗೆ ಹೋಗ್ಬೇಕು ಅಂತ ಹೇಳ್ತೀರಾ? ನೀವು ಬಹಳ ಬುದ್ಧಿವಂತರು. ಇವಾಗ ಕಾರಲ್ಲಿ ಹೋಗ್ತಾ ಇದೀರಾ ನೀವಿಬ್ರು. ಬೈ ಚಾನ್ಸ್ ರೈಟ್ ಸೈಡ್ ಅಲ್ಲಿ ಇದ್ದೀರಾ, ಲೆಫ್ಟ್ ಹೋಗ್ಬೇಕು. ಒಂದ್ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ಬಿಟ್ಟು ಗಾಡಿ ಎಲ್ಲ ಹೋದ್ಮೇಲೆ ಹೆಣ್ಮಗು ಟ್ರಾಫಿಕ್ ಜಾಮ್ ಏನಕ್ಕೋಸ್ಕರ ಆಗ್ತಾ ಇರೋದು ಅಂತ ಇವತ್ತು ಗೊತ್ತಾಗಿರುತ್ತೆ ನಮ್ಮ ಮಹಾಜನತೆಗೆ. ಈಗ ಗೊತ್ತಾಯ್ತು. ನೀವ್ ಸಡನ್ ಆಗಿ ರೈಟ್ ಹೋಗ್ಬೇಕು. ಹೆಂಗೆ ಹಿಂದೆ ಬರೋನ್ಗೆ ಹೇಳ್ತೀರಾ? ಕೈ ತೋರಿಸ್ತೀನಿ. ಯಾವ ಕೈ? ಎಡಗೈ. ಎಡಗೈ. ಬಲ್ಗಡೆ ಹೋಗ್ಬೇಕು ಅಂದ್ರೆ ಎಡಗೈ ತೋರಿಸ್ತಾರಂತೆ. ಲೆಫ್ಟ್ ಹೋಗ್ಬೇಕು ಅಂದ್ರೆ ರೈಟ್. ರೈಟ್ ಕೈ ತೋರಿಸ್ತೀನಿ. ರೈಟ್ ಅಂದ್ರೆ ಹಿಂಗೆ, ಲೆಫ್ಟ್ ಅಂದ್ರೆ ಹಿಂಗೆ. ರೈಟ್ ಅಂದ್ರೆ ಹಿಂಗೆ, ಲೆಫ್ಟ್ ಅಂದ್ರೆ ಹಿಂಗೆ. ಅಯ್ಯೋ ಆಂಜನೇಯ, ಏನಪ್ಪ ಇದೆಲ್ಲ? ಹಿಂಗೆ ಇದ್ಯಾವ್ದು ಹೊಸ ಸಿಂಬಲ್? ರೈಟ್ ಹಿಂಗೆ, ಲೆಫ್ಟ್ ಹಿಂಗೆ. ಅಲ್ಟಿ ನೀವು ನಾ ಹಿಂಗ್ ತೋರಿಸ್ತೀನಿ, ಈ ಕಡೆ ಹೋಗ್ತೀನಿ ನಾನು ಅಂತ. ಹಿಂಗೆ ಹೋಗ್ತೀನಿ ಅಂತ. ಕರೆಕ್ಟ್ ಬ್ರೋ. ಲೆಫ್ಟ್ಗೆ ಹೋಗ್ಬೇಕು. ಹೆಂಗ್ ತೋರಿಸ್ತೀರಾ? ಲೆಫ್ಟ್ ಹ್ಯಾಂಡ್ ತೋರಿಸ್ತೀನಿ. ಲೆಫ್ಟ್ ಹ್ಯಾಂಡ್ ತೋರಿಸ್ತೀರಾ? ನೋಡಿ ಅಲ್ಲ ಅಂಕಲ್ ನೋಡಿ ಸರ್, ಇವ್ರು ಹೇಳ್ತಾರೆ ಇವಾಗ. ಹೇಳಿ. ಈಗ ನಾವು ಮುಂದ್ಗಡೆ ನಾನು ಹೋಗ್ತಾ ಇರೋದು, ಸೊ ನಾ ಹಿಂಗ್ ತೋರ್ಸ್ಕೊಂಡ್ರೆ ಹೆಂಗ್ ಗೊತ್ತಾಗದು? ಹಿಂಗ್ ತೋರಿಸ್ತಾ ಈಗ ಲೆಫ್ಟ್ ಹ್ಯಾಂಡಲ್ಲೇ ತೋರಿಸ್ತೀನಿ ಅಂತ ಹೇಳಿದ್ರು. ತೋರಿಸ್ತೀನಿ, ಲೆಫ್ಟ್ ಹ್ಯಾಂಡಲ್ಲೇ ತೋರಿಸ್ತೀನಿ. ಅಂಕಲ್ ಕರೆಕ್ಟು. ಕಾರಲ್ಲೇ ಆಗ್ಲಿ ಅಥವಾ ಬೈಕಲ್ಲೇ ಆಗ್ಲಿ ಹೋಗ್ಬೇಕಾದ್ರೆ ರೈಟ್ ಹೋಗ್ಬೇಕಂದ್ರೆ ರೈಟ್ ಹ್ಯಾಂಡ್ ಹೊರಗಡೆ ಹಾಕ್ಬಿಟ್ಟು ತೋರಿಸ್ತೀರಾ. ಲೆಫ್ಟ್ಗೆ ಹೋಗ್ಬೇಕು ಅಂತ ರೈಟ್ ಹ್ಯಾಂಡ್ನ ಸರ್ಕಲ್ ಮಾಡ್ತೀರಾ, ಲೆಫ್ಟಿಗೆ ತಿರುಗಿಸ್ತೀರಾ. ಬಟ್ ಯೂಟರ್ನ್ ಮಾಡ್ಬೇಕು ಅಂದ್ರೆ ಯಾವ ಕಡೆ ಇಂಡಿಕೇಟರ್ ಹಾಕ್ತೀರಾ? ಲೆಫ್ಟ್. ಲೆಫ್ಟ್ ಇಂಡಿಕೇಟರ್ ಹಾಕ್ತೀರಾ. ಹೊಡರ ಚಪ್ಪಾಳೆ. ನೀವು ಯೂಟರ್ನ್ ಮಾಡ್ಬೇಕಾದ್ರೆ ಇಂಡಿಕೇಟರ್ನ ಯಾವ ಕಡೆ ಹಾಕ್ತೀರಾ? ಆಬ್ವಿಯಸ್ಲಿ ನಾನು ರೈಟ್ ತಿರ್ಕೋಬೇಕಾದ್ರೆ ರೈಟ್ ಇಂಡಿಕೇಟರ್, ಲೆಫ್ಟ್ ಗೆ ತಿರ್ಕೋಬೇಕಂದ್ರೆ ಲೆಫ್ಟ್ ಇಂಡಿಕೇಟರ್. ರೈಟ್ ಹೋಗ್ಬೇಕಾದ್ರೆ ರೈಟ್ ಯೂಟರ್ನ್ ಹಾಕ್ತೀವಿ, ಲೆಫ್ಟ್ ಹೋಗ್ಬೇಕಾದ್ರೆ ಲೆಫ್ಟ್. ಯಾರು ನೀವೆಲ್ಲ ಯಾವ ತರ ಹಂಗ್ ಮಾಡಿದೀರಾ? ಪಕ್ಕ. ನಂಗೆ ಇವಾಗ ಹೇಳಿ, ನಮ್ ಇಡೀ ಇಂಡಿಯಾದಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಯೂಟರ್ನ್ ಎಲ್ಲಿದೆ? ಲೆಫ್ಟ್ ಅಲ್ಲಿ ಯೂಟರ್ನ್ ಎಲ್ಲ ರೈಟ್ ಲೆಫ್ಟ್ ಅಲ್ಲಿ ಬರಲ್ಲ ತಾನೆ? ಹೌದಲ್ವಾ? ನನಗೆ ಈ ಲಾಜಿಕ್ಕೇ ಗೊತ್ತಿರಲಿಲ್ಲ. ಸಿ, ನಮ್ಮ ಇಂಡಿಯಾದಲ್ಲಿ ಎಲ್ಲಾ ಕಡೆನೂ ಇರೋದು ರೈಟ್ ಯೂಟರ್ನ್, ಲೆಫ್ಟ್ ಯೂಟರ್ನ್ ಎಲ್ಲೂ ಇಲ್ವೇ ಇಲ್ಲ. ಸೊ ಯಾವಾಗ್ಲೇ ಅದನ್ನು ರೈಟ್ ಅಲ್ಲೇ ಇಂಡಿಕೇಟರ್ನ ಹಾಕ್ಬೇಕು. ಆಯ್ತು. ಇವಾಗ ಗಾಡಿನಲ್ಲಿ ನೀವು ಮುಂದೆ ಹೋಗ್ತಾ ಇದೀರಾ, ಹಿಂದೆ ನಾನ್ ಬರ್ತಾ ಇದೀನಿ. ನಾನು ಗಾಡಿ ನಿಲ್ಸ್ಬೇಕು ಅಂತ ನೀವ್ ಹೇಳ್ಬೇಕು. ಹೆಂಗ್ ಹೇಳ್ತೀರಾ? ಬ್ರೇಕ್ ಹಾಕ್ಬಿಟ್ಟು ನಿಲ್ಲಿಸ್ತೀನಿ ನಾನೇ. ನೀವೇ ಬ್ರೇಕ್ ಆಗಿ ನಿಲ್ಸ್ತೀರಾ? ನಿಮ್ಮನ್ನ ನೋಡಿ ನಾನ್ ನಿಲ್ಸ್ಬೇಕು. ಬೈ ಹಾರ್ನ್. ಹಾರನ್ನು ನೀವ್ ಮುಂದೆ ಹೋಗ್ತಾ ಇದೀರಾ, ಹಿಂದೆ ನಾನ್ ಬರ್ತಾ ಇದೀನಿ. ನೀವ್ ಮುಂದೆ ಹಾರನ್ ನೋಡಿದ್ರೆ ಹಿಂದೆ ನಾನ್ ಗಾಡಿ ನಿಲ್ಲಿಸ್ತೀನಿ ಅಂತ ಅನ್ಕೊಂಡಿದೀರಾ? ಲೈಟ್ ಆಗಿ ಬ್ರೇಕ್ ಹಾಕಿದ್ರೆ ಹಿಂದೆ ಬ್ಯಾಕ್ ಲೈಟ್ ಆಗುತ್ತೆ. ಸೊ ಅದರಿಂದ ಸ್ಲೋ ಮಾಡ್ಕೋಬೇಕಂತ ಅರ್ಥ ಮಾಡ್ಕೋಬೇಕು. ಬ್ರೋ, ನೀವ್ ನಿಜ ಅನ್ಕೊಂತೀರಾ? ಓಕೆ, ನಾನ್ ಬಿಟ್ಟಾಕಿ ನಿಮ್ ಹಿಂದೆ ಹೆಣ್ಮಗು ಬರ್ತಾ ಇದೆ, ನೀವ್ ಬ್ರೇಕ್ ಕೊಟ್ಟ ತಕ್ಷಣ ಅವ್ರು ಆ ಲೈಟ್ ನ ನೋಡಿ
ಇವ್ನು ಸ್ಟಾಪ್ ಮಾಡು ಅಂತ ಹೇಳ್ತಾ ಇದ್ದಾನೆ ಅಂತ ಹೇಳಿ ಗಾಡಿ ನಿಲ್ಲಿಸ್ತಾರ. ಬ್ರೇಕ್ ಹಾಕ್ಬಿಟ್ಟೆ ಹಿಂದೆ ಕೈ ತೋರಿಸ್ತೀವಿ. ಬ್ರೇಕ್ ಹಾಕ್ಬಿಟ್ಟು ಕೈಗೆ ಲೆಫ್ಟ್ ಸೈಡಿಗೆ ಬನ್ನಿ ಅಂತ ಕೈ ತೋರಿಸ್ತೀವಿ. ಒಂದ್ಸಲಿ ತಿರುಗ್ಬಿಟ್ಟು ಸ್ಮೈಲ್ ಮಾಡಿದ್ರೆ ಅವ್ರು ಸ್ಲೋ ಮಾಡ್ತಾರೆ. ಒಂದ್ಸಲಿ ತಿರುಗ್ಬಿಟ್ಟು ಸ್ಮೈಲ್ ಮಾಡಿದ್ರೆ ಅವ್ರು ಸ್ಲೋ ಮಾಡ್ತಾರೆ. ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ಬ್ರೋ ವೆರಿ ಸಿಂಪಲ್. ನೀವು ಹಿಂದೆ ಬರೋರು ಸ್ಟಾಪ್ ಮಾಡ್ಬೇಕು ಅಂತಂದ್ರೆ ನಿಮ್ಮ ರೈಟ್ ಹ್ಯಾಂಡ್ ನ ಹೊರಗಡೆ ತೆಗೆದು ಹಿಂಗೆ ಅಥವಾ ಹಿಂಗೆ ತೋರಿಸಿದ್ರೆ ಗಾಡಿ ಸ್ಟಾಪ್ ಮಾಡು ಅಂತ ಅರ್ಥ. ಸ್ಮೈಲ್ ಮಾಡು, ಇನ್ನೊಂದ್ ಮಾಡು, ನೋ ವರ್ಕೌಟ್ ಆಗಲ್ಲ. ನೀವ್ ಇವಾಗ ಓವರ್ಟೇಕ್ ಮಾಡ್ಬೇಕು. ತೇಜಸ್ವಿನಿ ಹೇಳ್ತಾನೆ ಅಲ್ಲಿ ಯಾವ್ದೋ ಚೆನ್ನಾಗಿರೋ ಹುಡುಗ ಹೋದ, ಅವನನ್ನ ನೋಡ್ಬೇಕು, ಜಲ್ದಿ ಹೋಗಿ ಓವರ್ಟೇಕ್ ಮಾಡು ಅಂತ ಹೇಳ್ತಾರೆ. ಯಾವ ಕಡೆಯಿಂದ ಓವರ್ಟೇಕ್ ಮಾಡ್ತೀರಾ? ಲೆಫ್ಟ್ ಸೈಡ್. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ. ಲೆಫ್ಟ್ ಸೈಡ್. ಯಾವ ಕಡೆ ಇರ್ತಾರೋ ಅವ್ನು ಯಾವ ಕಡೆ ಇರ್ತಾನೆ ಆ ಕಡೆ ಬಿಟ್ಟು ಆಪೋಸಿಟ್ ಕಡೆ ರಿಟರ್ನ್ ಮಾಡ್ತೀರಾ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣ. ಅಲ್ಟಿಮೇಟ್ ಯಾವತ್ತೇ ಆಗ್ಲಿ ಓವರ್ಟೇಕ್ ಅನ್ನೋದು ರೈಟ್ ಸೈಡ್ ಇಂದಾನೆ ಮಾಡ್ಬೇಕು. ಓಕೆ ನಾನು ನಿಮ್ಗೆ ಒಂದಿಷ್ಟು ಸೈನ್ಸ್ಗಳನ್ನ ತೋರಿಸ್ಬಿಡ್ತೀನಿ. ಯು ಹ್ಯಾವ್ ಟು ಆನ್ಸರ್ ಏನ್ ಇದು ತೋರಿಸುತ್ತೆ ಅಂತ, ಇಂಡಿಕೇಟ್ ಮಾಡುತ್ತೆ ಅಂತ. ಅಂದ್ರೆ ಲೈಕ್ ಏನಾದ್ರು ಕೊಚ್ಚೆ ನೀರೇನಾದ್ರು ಅಲ್ಲ, ಏನಾದ್ರು ಇವಾಗ ಸಿಡಿದ್ರೆ ಆ ತರ ವರ್ಕ್ ಇನ್ ಪ್ರೋಗ್ರೆಸ್ಗೆ ಮಂಚ ಬರ್ತಾನೆ. ಸಮಥಿಂಗ್ ಆಕ್ಸಿಡೆಂಟ್ ಅಲ್ಲ, ಅದೇ ಮೌಂಟೇನ್ಸ್ ಇದೆ, ಕಲ್ ಬೀಳುತ್ತೆ, ಲ್ಯಾಂಡ್ ಸ್ಲೈಡಿಂಗ್ ಬೇರೆ. ಅದಲ್ಲ. ಕನ್ಫ್ಯೂಸ್ ಆಗ್ಬಿಟ್ಟಿದೀವಿ ಫುಲ್. ಕನ್ಫ್ಯೂಸ್ ಆಗಿದ್ದೀರಾ? ಯಾಕೋ ನನಗೆ ಬಹಳ ಕನ್ಫ್ಯೂಸ್ ಆಗ್ತಾ ಇದೆ ಸರ್. ನೋ ಸ್ಮೋಕ್ ಝೋನ್ ಅನ್ಸುತ್ತೆ. ನೋ ಸ್ಮೋಕ್ ಝೋನಾ ಸರ್? ಅದು ಕಾರು ಸರ್. ಗುಂಡಿ ಇದೆ ಅಂತನಾ ರೋಡಲ್ಲಿ? ಇಲ್ಲ, ಜಲ್ಲಿ ಕಲ್ಲುಗಳು. ಜಲ್ಲಿ ಕಲ್ಲುಗಳು. ಲ್ಯಾಂಡ್ ಸ್ಲೈಡ್ ಆಗೋ ತರ ಇದೆ ಜಾಗ ಇದು. ಸೊ ಹುಷಾರಾಗಿ ಹೋಗಿ. ಲ್ಯಾಂಡ್ ಸ್ಲೈಡ್ ಬಂದ್ಬಿಟ್ಟು ಮೇಲ್ಗಡೆಯಿಂದಾನೆ ತೋರಿಸ್ತಾರೆ. ಕಲ್ಗಳು ಲೂಸ್ ಆಗಿದೆ, ರೋಡ್ ತುಂಬಾ ಗಟ್ಟಿಯಾಗಿಲ್ಲ, ಲೂಸ್ ಆಯಿಲ್ ಇದೆ. ಸೊ ಕಲ್ಗಳು ಹಾರ್ಬೋದು, ನಿಧಾನಕ್ಕೆ ಹೋಗಿ. ಇದು ಮನೆಗಳಿದೆ ಅಲ್ಲ ಬ್ರೋ, ಮನೆಗಳಿದೆ. ಹಾಸ್ಟೆಲ್ ಯಾಕ್ರಿ ರೋಡಲ್ಲಿ ತೋರಿಸ್ತಾರೆ? ಗೊತ್ತಿಲ್ಲ ಬ್ರೋ. ಹಾಸ್ಪಿಟಲ್. ದಿಸ್ ನಾಟ್ ಹಾಸ್ಪಿಟಲ್. ಲುಕ್ಸ್ ಲೈಕ್ ಹಾಸ್ಪಿಟಲ್. Like ರೆಸ್ಟ್ ರೂಮ್. ಗೊತ್ತಿಲ್ಲ. ನಿಯರ್ ಬೈ ಹಾಸ್ಪಿಟಲ್. ರೈಟ್. ಪಕ್ಕ ನಿಯರ್ ಬೈ ಹಾಸ್ಪಿಟಲ್. ಏನ್ ಕಾನ್ಫಿಡೆಂಟ್ ಆಗಿ ತಪ್ಪು ತರ ಹೇಳ್ತಾ ಇದೀರಾ ಅಂದ್ರೆ? ಹಾಸ್ಪಿಟಲ್ ನಿಯರ್ ಬೈ ಹಾಸ್ಪಿಟಲ್ ಇದೆ ಅಂತ. ಹಾಸ್ಪಿಟಲ್ ಹೆಡ್. ತುಂಬಾ ಜನ ಮಿಸ್ಟೇಕ್ ಮಾಡ್ಕೊಳೋದು ಬೆಡ್ ನ ನೋಡಿದಷ್ಟು ಹಾಸ್ಪಿಟಲ್ ಅಂತ. ದಿಸ್ ಇಸ್ ನಾಟ್ ಅ ಹಾಸ್ಪಿಟಲ್. ಹಾಸ್ಪಿಟಲ್ಗೆ ಬೆಡ್ ಜೊತೆಗೆ ಪ್ಲಸ್ ಬರುತ್ತೆ. ಸೊ ದಿಸ್ ಇಸ್ ರೆಸ್ಟ್ ಏರಿಯಾ. ಅಂದ್ರೆ ನೀವೀಗ ಹೈವೇನಲ್ಲಿ ಹೋಗ್ಬೇಕಾದ್ರೆ ಒಂದು ರೋಡ್ ಇರುತ್ತೆ ಸೈಡ್ ಅಲ್ಲಿ, ಅಲ್ಲಿ ಹೋಗಿ ರೆಸ್ಟ್ ಮಾಡುವಂಥದ್ದು. ದಿಸ್ ಒನ್ ಡೆಡ್ ಎಂಡ್. ಲೈಕ್ 3 roads when meets. ನನಗೆ ಹಾರ್ಟ್ ಅಟ್ಯಾಕ್ ಹೊರಿಸ್ಬಿಟ್ರು. ಹೆಣ್ಮಕ್ಳು ಹಿಂಗೆ ಆನ್ಸರ್ ಮಾಡಿಲ್ಲ. ಸಿಗ್ನಲ್ ಏನಾದ್ರೆ ಸಿಗ್ನಲ್ ನಿಲ್ಸಿ ಅಂತ ಗಾಡಿ ನಿಲ್ಸಿ. ಇದು ಗಾಡಿ ನಿಲ್ಸಿ. ನೀವು ಮುಂದೆ ಹೋಗ್ತಾ ಇದ್ದೀರಾ, ಎಡಕ್ಕೊಂದು ರೋಡ್ ಇದೆ ಅಂತ. There's a left ahead ಅನ್ನತರ. ಕರೆಕ್ಟ್, ಗುಡ್. ಇದು ಮೆಡಿಕಲ್ ಅಥವಾ ಎನಿಥಿಂಗ್. ಐ ಡೋಂಟ್ ಹ್ಯಾವ್ ಕನ್ಫ್ಯೂಷನ್. ಇಲ್ಲ, ಫಸ್ಟ್ ಏಡ್. ನಿಮ್ಗೆ ಯಾವ ಒಂದು ರೋಡಲ್ಲಿ ಫಸ್ಟ್ ಏಡ್ ಇಟ್ಟಿರ್ತಾನೆ? ಹಾಸ್ಪಿಟಲ್ ಅಲ್ಲ, ಬ್ರಿಡ್ಜ್ ಅಂಡರ್ ಕ್ರಾಸ್ ರೋಡ್. ಅಲ್ಲಿ ಹಾಸ್ಪಿಟಲ್ ಇದೆ, ನಿಧಾನ ಹೋಗಿ ಅಂತ ಹೇಳಿ. ಪ್ಲಸ್ ಸಿಂಬಲ್ ತಾನೆ ಆಕ್ಚುಲಿ. ಇದು ಪ್ಲಸ್ ಸಿಂಬಲ್ ಅಲ್ಲ, ಇದು ಬಂದ್ಬಿಟ್ಟು ಮೇಜರ್ ರೋಡ್ ಇದೆ, 4 ಡಿವಿಯೇಷನ್ ಮುಂದೆ ಅನ್ನೋದು ಇದನ್ನ ಇಂಡಿಕೇಟ್ ಮಾಡ್ತದೆ. ಓಕೆ, ಇದೇನು ಸ್ಕಿಡ್ ಆಗತ್ತೆ ಅಂತದ? ಸ್ಕಿಡ್ ಆಗುತ್ತೆ. ಐ ಥಿಂಕ್ ಒಂದ್ ರೋಡ್ ನ ಕ್ರಾಸ್ ಮಾಡಿ ಇನ್ನೊಂದು ರೋಡಿಗೆ ಹೋಗ್ಬೇಕಂತನಾ? ಎಲ್ರಿ ಇನ್ನೊಂದು ರೋಡ್ ಕ್ರಾಸ್? ಐಡಿಯಾ ಇಲ್ಲ ಬ್ರೋ. ಐಡಿಯಾ ಇಲ್ಲ. ಮುಂದೆ ಕರುವಾದ ದಾರಿ ಇದೆ. ಮುಂದೆ ಕರ್ವ್ ಆದ ದಾರಿ ಇದೆ. ಇಲ್ಲ ಬ್ರೋ, ಮುಂದೆ ಹೋಗ್ತಿದೆ ಅಂತನಾ? ಗಾಡಿ ಮುಂದೆ ಹೋಗ್ತಾ ಇದೆ ಅಷ್ಟೇ. ಅಂದ್ರೆ ಘಾಟ್ ಸೆಕ್ಷನ್ ಅಲ್ಲಿ ಇದೀವಿ. ಘಾಟ್ ಸೆಕ್ಷನ್ ಅಲ್ಲಿ ಇದೀವಿ. ಇಲ್ಲ, ವೆಹಿಕಲ್ ಬ್ರೇಕ್ ಡೌನ್ ಆಗ್ಬೋದು, ಕರ್ವ್ ಅಲ್ಲಿ ಹುಷಾರು ಅನ್ನೋ ತರ. ಇಲ್ಲ, ಕರ್ವ್ಸ್ ಇದೆ. ಸೇಮ್ ಟರ್ನಿಂಗ್ಸ್ ಏನಾದ್ರು ಟರ್ನಿಂಗ್ಸ್ ಅಂಡ್ ಕರ್ವ್ಸ್. ಇದು ಎಲ್ರಿ ಟರ್ನ್ ಕರ್ವ್ಸ್. ಲೈಕ್ ಇಲ್ಲಿ ರೋಡ್ ಏನಾದ್ರು ತೋರುತ್ತಿದ್ಯಾ? ಇಟ್ಸ್ ವೆರಿ ಸಿಂಪಲ್. ರೋಡ್ ಸ್ಲಿಪ್ಪರಿ ಇದೆ, ಜಾರತ್ತೆ, ನೀರಿದೆ, ಅದು ಇಂಡಿಕೇಟ್ ಮಾಡುತ್ತೆ. ಈ ಸೈನ್ ಏನ ತೋರಿಸುತ್ತಾ, ಇಂಡಿಕೇಟ್ ಮಾಡುತ್ತೆ. ಐಡಿಯಾ ಇಲ್ಲ. ಫಸ್ಟ್ ಟೈಮ್ ಈ ತರ ಸಿಂಬಲ್ ನೋಡ್ತಾ ಇರೋದಲ್ಲ ಜೀವನದಲ್ಲಿ. ಯೂ ಟರ್ನ್ ಏನಾದ್ರು? ಇಲ್ಲ, ಮುಂದೆ ಸರ್ಕಲ್ ಇದೆ ಅಂತ. ಮುಂದೆ ಸರ್ಕಲ್ ಇದೆ ಅಂತ. ಸ್ಟಾಪ್ ಸಿಗ್ನಲ್ ಇದೆ, ಸರ್ಕಲ್. ಸ್ಟಾಪ್ ಸಿಗ್ನಲ್ ಅಲ್ಲ, ಸರ್ಕಲ್ ರೋಡ್ ಅಹೆಡ್, ಸಮಥಿಂಗ್ ಲೈಕ್ ದಟ್. ಸರ್ಕಲ್ ಮುಂದೆ ಸರ್ಕಲ್ ಇದೆ, ಮ್ಯಾಂಡೇಟ್ರಿ ಸರ್ಕಲ್ ಅನ್ನು ಮಾಡಬೇಕು. ನೀವ್ ಯಾವ ಕಡೆ ಹೋಗ್ಬೇಕು ಸರ್ಕಲ್ ಮಾಡಿ ಆ ಕಡೆ ಹೋಗಿ. ದಿಸ್ ಎಕ್ಸ್ಲಾಮೇಟ್ರಿ.
ಡೇಂಜರ್ ಅಂತ ಡೇಂಜರ್ ಇದೊಂದು ಕರೆಕ್ಟಾಗಿ ಹೇಳಿದ್ರಿ. ಇದು ಆಕ್ಚುಲಿ ಹಾಸ್ಪಿಟಲ್ ಇದೆ ಅಂತ ಹೇಳಿ. ಹಾಸ್ಪಿಟಲ್ ಸಿಂಬಲ್ ಅಲ್ಲಿ ಪ್ಲಸ್ ಇರುತ್ತೆ, ಜೊತೆಗೆ ಬೆಡ್ ಇರುತ್ತೆ, ಆಮೇಲೆ ಬ್ಲೂ ಕಲರ್ ಅಲ್ಲಿ ಇರುತ್ತೆ. ಇವಾಗ ಗೊತ್ತಾಯ್ತಾ? ಲೆಫ್ಟ್ ಹೋಗ್ಬೇಕಾದ್ರೆ ಹೆಂಗ್ ಹ್ಯಾಂಡ್ ಸಿಗ್ನಲ್ ಮಾಡ್ತೀರಾ? ನೀವ್ ಹೆಂಗಿಡಿದ್ರು ಅದೇ ಹೆಂಗ್ ಹೇಳ್ದಿ? ರೈಟ್ ಸೈಡ್ ಇಂದ ರೈಟ್ ತೋರ್ಸ್ಬಿಟ್ಟು ಹಿಂಗೆ. ನಾನ್ ಸುಮ್ನೆ ವಿಡಿಯೋ ಮಾಡೋದು. ನನ್ನ ಪ್ರಕಾರ ನಾನು ವಿಡಿಯೋ ಮಾಡಿದ್ರೆ ವಿಡಿಯೋ ನೋಡಿ ತಿಳ್ಕೊಂತಾರೆ ಅಂತ. ಎದುರುಗಡೆನೆ ಡೆಮೋ ಹೇಳ್ಕೊಟ್ರೇನೆ ಕಲಿತಾ ಇಲ್ಲ. ಇನ್ ನೀವುಗಳು ಏನ್ ಕಲಿತೀರಾ? ಮಾತೇ ಇಲ್ಲ ಸರ್. ಆರಾಮಾ? ನೋಡಿದ್ದೆ ಹಂಗಾಗಿ ಮಾತಾಡ್ಸ. ಹೌದಾ? ಥ್ಯಾಂಕ್ ಯು ಸೋ ಮಚ್ ಸರ್. ಇಲ್ಲಿ ಆರ್ಡರ್ ಡೆಲಿವರಿ ಮಾಡಕ್ ಹೋಗ್ತಾ ಇದ್ದೀರಾ? ಟೊಮೊಟೊ. ಖುಷಿ ಆಗುತ್ತೆ ಸರ್. ಇಷ್ಟೊಂದು ಕಷ್ಟಪಟ್ಬಿಟ್ಟು ಮಾಡ್ತೀರಲ್ಲ. ಹೌದು ಸರ್. ಸೀರಿಯಸ್ ಆಗಿ ಇಷ್ಟೊಂದು ಕಷ್ಟಪಟ್ಬಿಟ್ಟು ಅವರು ಕೆಲಸ ಮಾಡ್ತಾರೆ ಝೊಮ್ಯಾಟೊ. ಇಂಥವ್ರು ನಿಜವಾಗ್ಲೂ ಹೆಲ್ಪ್ ಮಾಡಿ. ಸೊ ಡೆಲಿವರಿ ಪರ್ಸನ್ ಮನೆ ಹತ್ರ ಬಂದಾಗ ದಯವಿಟ್ಟು ರೂಡಾಗಿ ಮಾತಾಡ್ಬೇಡಿ. ಮಗನ್ನ ಡಿಗ್ರಿ ಮಾಡಿಸ್ತಾ, ಸೆಕೆಂಡ್ ಡಿಗ್ರಿ ಓದಿಸ್ತಾ ಇದೀರಾ? ಡಿಗ್ರಿ ಓದಿಸ್ತಾ ಇದ್ದೀವಿ. ನಾನೇ ದುಡ್ದು ಅಮ್ಮ ಸಾಕ್ತಾ ಇದೀನಿ, ಅಮ್ಮನ ನೋಡ್ಕೊಂತಾ ಇದೀನಿ. ಮನೆ ಮೇಂಟೆನೆನ್ಸ್ ಎಲ್ಲ ನಂದೆ. ಸೂಪರ್. ದೇವ್ರು ನಿಮ್ಗೆ ಆದಷ್ಟು ಆರೋಗ್ಯ ಆಯುಷ್ಯ ಕೊಡ್ಲಿ ಸರ್, ಇನ್ನಷ್ಟು ಶಕ್ತಿ ಕೊಡ್ಲಿ. ಚೆನ್ನಾಗಿದೆ ಸರ್. ಇದೇ ನಮ್ ಸ್ಫೂರ್ತಿ ನಮ್ಗಿದೆ. ನೀವು ಅಪ್ರಿಶಿಯೇಟ್ ಮಾಡ್ತಿರಲ್ಲ, ದುಡ್ಡು ತಿನ್ಬೇಕು ಅನ್ನೋದೊಂದು ಛಲ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ನಾಳೆ ಗಾಡಿ ಎತ್ಕೊಂಡು ಹೊರಗಡೆ ಹೋಗ್ತೀರಾ ಅಂತ ಅನ್ಕೊಳ್ಳಿ. ಏನೇನ ನೋಡ್ಕೊಂತೀರಾ ಗಾಡಿ ಎತ್ತಕ್ಕಿಂತ ಮುಂಚೆ? ಏನೇನು ಇರ್ಬೇಕು ಒಬ್ಬ ಪರ್ಸನ್ ಹತ್ರ? ಮೈನ್ ಫಸ್ಟ್ ಏಡ್ ಇರ್ಬೇಕು. ಮೇನ್ ಫಸ್ಟ್ ಏಡ್ ಇರ್ಬೇಕು ಹೆಣ್ಮಕ್ಳಿಗೆ. ಗಾಡಿಲಿ ಪೆಟ್ರೋಲ್ ಇದೆಯಾ? ಗಾಡಿಲಿ ಪೆಟ್ರೋಲ್ ಇದೆಯಾ? ಕೀ ಇಷ್ಟಿದ್ರೆ ಸಾಕು. ಕರೆಕ್ಟ್ ರೀ, ಪರ್ಫೆಕ್ಟ್. ನೀವ್ ಏನ್ ಮಾಡ್ತಾ ಇದ್ದೀರಾ? ಓ ಹೆಲ್ಮೆಟ್ ಇಷ್ಟಿದ್ರೆ ಸಾಕು. ದಯವಿಟ್ಟು ನೀವು ಇನ್ಮೇಲೆ ಗಾಡಿ ಓಡಿಸ್ಬೇಡಿ. ಫಸ್ಟ್ ಗಾಡಿ ಎತ್ತಕ್ಕಿಂತ ಮುಂಚೆ ಒಬ್ಬ ಪರ್ಸನ್ ಗಾಡಿ ಓಡಿಸೋಕೆ ಸ್ಟೇಬಲ್ ಆಗಿದಾನ, ಅಂದ್ರೆ ಎಣ್ಣೆ ಹೊಡೆದಿದಾನ, ಇಲ್ಲಾಂದ್ರೆ ಏನು ನಶೆ ಮಾಡಿದಾನ ಅಂತ ಫಸ್ಟ್ ಒಂದು ನೋಡ್ಕೊಬೇಕು. ಅದಾಗಿದ್ಮೇಲೆ ಅವನ DL ಇದೆಯಾ, ಅದಾಗಿದ್ಮೇಲೆ ಗಾಡಿಗೆ RC ಕಾರ್ಡ್ ಇದೆಯಾ, ಇನ್ಶೂರೆನ್ಸ್ ಇದೆಯಾ, ಎಮಿಷನ್ ಟೆಸ್ಟ್ ಆಗಿದ್ಯಾ, ಗಾಡಿ ಓಡಿಸೋ ಕಂಡೀಷನ್ ಇದೆಯಾ, ಇದನ್ನ ನೋಡ್ಬೇಕ್ರಿ. ಗಾಡಿನಲ್ಲಿ ಪೆಟ್ರೋಲ್ ಇದೆಯಾ, ಫಸ್ಟ್ ಏಡ್ ಕಿಟ್ ಇದೆಯಾ, ಇದೆಲ್ಲ ಅಲ್ಲ. ದಯವಿಟ್ಟು ನೆಕ್ಸ್ಟ್ ಟೈಮ್ ಇಂದ ಗಾಡಿ ಓಡಿಸ್ಬೇಡಿ. ಇದೆಲ್ಲ ತಿಳ್ಕೊಂಡು ರೂಲ್ಸ್ ನ ಫಾಲೋ ಮಾಡಿ ಓಡಿಸಿ. ಯಾಕಂದ್ರೆ ಬೇರೆಲ್ಲ ಹೆಂಡತಿ ಮಕ್ಳು ಅವ್ರೆ. ನೆಕ್ಸ್ಟ್ ಟೈಮ್ ಇಂದ ತಿಳ್ಕೊಂಡು ಓಡಿಸ್ತೀನಿ. ಸೂಪರ್. ಮಾತಾಡ್ ಖುಷಿ ಆಯ್ತು. ಜಸ್ಟ್ ಫಾರ್ ಫನ್, ಬಟ್ ಆಕ್ಚುಲಿ ಇದನ್ನ ತಿಳ್ಕೊಳ್ಳಿ ಆಯ್ತಾ? ಬಾಯ್. ನೋಡಿದ್ರಲ್ಲ ನಮ್ ಜನ ಹೇಗೆಲ್ಲ ಉತ್ತರ ಕೊಟ್ರು ಅಂತ ಹೇಳಿ. ಈ ವಿಡಿಯೋ ಮಾಡಿದ ಉದ್ದೇಶ ಏನು ಅಂತ ಅಂದ್ರೆ, DL ಇಟ್ಕೊಂಡಿರೋ ಎಷ್ಟೋ ಜನಕ್ಕೆ ಆಕ್ಚುಯಲ್ ಸೈನ್ಸ್ಗಳು ಗೊತ್ತಿರಲ್ಲ. ಅದನ್ನ ತಿಳಿಸ್ಬೇಕು, ಹಾಗೆ ನಿಮ್ಗೂ ಇದ್ರ ಬಗ್ಗೆ ಒಂದು ಅರಿವು ಮೂಡಿಸ್ಬೇಕು ಅಂತ ಹೇಳಿ ಈ ವಿಡಿಯೋನ ಮಾಡಿದೆ. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನಾನು ಮಿಸ್ ಮಾಡ್ಕೊಳ್ತಾ ಇರಿ. ಬಾಯ್.